ಅದು 1831 ಜನವರಿ 26. ಬೆಳಗಾವಿ ಜಿಲ್ಲೆಯ ನಂದಗಡದಲ್ಲಿ ಜನಸಾಗರವೇ ಹರಿದು ಬಂದಿತ್ತು. ಆದರೆ ಅಲ್ಲಿ ಉತ್ಸವದ ಸಂಭ್ರಮವಿರಲಿಲ್ಲ. ಬದಲಿಗೆ ಸ್ಮಶಾನದ ಮೌನ ಆವರಿಸಿತ್ತು. ಪ್ರತಿಯೊಬ್ಬರ ಕಣ್ಣಲ್ಲಿ ನೀರು, ಎದೆಯಲ್ಲಿ ಅಸಹಾಯಕತೆಯ ಆಕ್ರೋಶ. ಯಾಕೆಂದರೆ ಅಂದು ಬ್ರಿಟಿಷ್ ಸಾಮ್ರಾಜ್ಯ ಒಬ್ಬ ಅಪ್ರತಿಮ ದೇಶಭಕ್ತನನ್ನು, ಕೆಚ್ಚೆದೆಯ ವೀರನನ್ನು ಸಾವಿರಾರು ಜನರ ಎದುರೇ ಗಲ್ಲಿಗೇರಿಸಲು ಸಜ್ಜಾಗಿತ್ತು. ಆ ವೀರನ ಕುತ್ತಿಗೆಗೆ ನೇಣು ಬಿಗಿಯುತ್ತಿದ್ದಂತೆ ಬ್ರಿಟಿಷ್ ಅಧಿಕಾರಿಗಳು ಸಮಾಧಾನದ ನಿಟ್ಟುಸಿರು ಬಿಟ್ಟರು. ದೊಡ್ಡ ಕಂಟಕವೊಂದು ದೂರವಾಯಿತು, ಹಮ್ಮಿರನ ಆಟ ಮುಗಿಯಿತು ಎಂದು ಬೀಗಿದರು. ಆದರೆ ಆ ಮೂರ್ಖರಿಗೆ ತಿಳಿದಿರಲಿಲ್ಲ, ರಾಯಣ್ಣನ ಸಾವು ಅಂತ್ಯವಲ್ಲ, ಅದು ಹೊಸದೊಂದು ಯುಗದ ಆರಂಭ ಎಂದು. ಆ ಬಲಿದಾನ ಮುಂದೆ ಬರಲಿದ್ದ ಸ್ವಾತಂತ್ರ್ಯ ಸಂಗ್ರಾಮದ ಮಹಾಯಜ್ಞಕ್ಕೆ ಬಿದ್ದ ಪವಿತ್ರ ಆಹುತಿಯಾಗಿತ್ತು. ಬ್ರಿಟಿಷರು ಆ ವೀರನ ದೇಹವನ್ನು ಮಣ್ಣು ಮಾಡಿರಬಹುದು, ಆದರೆ ಅವನ ಹೆಸರನ್ನು ಅಳಿಸಲಾಗಲಿಲ್ಲ. ಸಂಗೊಳ್ಳಿ ರಾಯಣ್ಣ ಎಂಬ ಆ ಹೆಸರು ಕೇವಲ ಹೆಸರಾಗಿ ಉಳಿಯಲಿಲ್ಲ. ಅದು ಬ್ರಿಟಿಷ್ ಸಾಮ್ರಾಜ್ಯದ ಅಡಿಪಾಯವನ್ನೇ ದಶಕಗಳ ಕಾಲ ನಡುಗಿಸಿದ ಸಿಂಹ ಸ್ವಪ್ನವಾಯಿತು. ಅಷ್ಟಕ್ಕೂ ಯಾರು ಆ ವೀರ? ಕುರುಬ ಸಮುದಾಯದಲ್ಲಿ ಜನಿಸಿದ ಒಬ್ಬ ಸಾಮಾನ್ಯ ಹುಡುಗ, ಕಿತ್ತೂರು ಸಂಸ್ಥಾನದ ಸೇನಾ ದಂಡನಾಯಕನಾಗಿ ಬೆಳೆದ ಆ ರಣಕಲಿ ಮತ್ಯಾರೂ ಅಲ್ಲ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ. ಬನ್ನಿ, ಆ ಅಪ್ರತಿಮ ದೇಶಪ್ರೇಮಿಯ ರೋಚಕ ಜೀವನಗಾಥೆಯನ್ನು ತಿಳಿಯೋಣ. ಸಮಯ 1798 ಆಗಸ್ಟ್ 15. ಸ್ಥಳ ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ಸಂಗೊಳ್ಳಿ ಗ್ರಾಮ. ಈ ಪುಟ್ಟ ಹಳ್ಳಿಯಲ್ಲಿ ಭರಮಪ್ಪ ಮತ್ತು ಕೆಂಚವ್ವ ದಂಪತಿಯ ಮಗನಾಗಿ ರಾಯಣ್ಣ ಜನಿಸಿದರು. ಅದು ಕೇವಲ ಒಂದು ಸಾಧಾರಣ ಹುಟ್ಟಾಗಿರಲಿಲ್ಲ. ಕುರುಬ ಜನಾಂಗದ ಶೌರ್ಯದ ರಕ್ತ ಆ ಕುಟುಂಬದಲ್ಲಿ ಹರಿಯುತ್ತಿತ್ತು. ತಲೆಮಾರುಗಳಿಂದಲೂ ನಾಡಿನ ರಕ್ಷಣೆಗಾಗಿ ನಿಂತಿದ್ದ ಮನೆತನ ಅದು. ಅಂತಹ ವೀರ ಪರಂಪರೆಯಲ್ಲಿ ಜನಿಸಿದ ರಾಯಣ್ಣ ಮುಂದೆ ಇತಿಹಾಸವನ್ನೇ ಬದಲಿಸುತ್ತಾನೆ ಎಂದು ಅಂದು ಯಾರಿಗೂ ತಿಳಿಯಲಿಲ್ಲ. ರಾಯಣ್ಣನ ಧೈರ್ಯ ಆಕಸ್ಮಿಕವಲ್ಲ, ಅದು ಅವನ ರಕ್ತದಲ್ಲೇ ಹರಿಯುತ್ತಿದ್ದ ಬಳುವಳಿ. ಇತಿಹಾಸ ಮತ್ತು ಜನಪದಗಳು ಹೇಳುವಂತೆ ರಾಯಣ್ಣನ ತಾತ ರೋಗಪ್ಪ ವೀರಪ್ಪ ಸಾಧಾರಣ ವ್ಯಕ್ತಿಯಾಗಿರಲಿಲ್ಲ. ಯುದ್ಧ ಭೂಮಿಯಲ್ಲಿ ಅವರು ತೋರುತ್ತಿದ್ದ ಅಪ್ರತಿಮ ಪರಾಕ್ರಮಕ್ಕೆ ಮೆಚ್ಚಿ ಸ್ವತಃ ಕಿತ್ತೂರು ದೇಸಾಯರೇ ಅವರಿಗೆ 1000 ಒಂಟೆ ಸರದಾರ ಎಂಬ ಘನವೆತ್ತ ಬಿರುದು ನೀಡಿ ಗೌರವಿಸಿದ್ದರು. ಕೇವಲ ಯುದ್ಧವಷ್ಟೇ ಅಲ್ಲ, ರೋಗಪ್ಪನವರ ಕೈಯಲ್ಲಿ ಕತ್ತಿಯ ಜೊತೆಗೆ ಸಂಜೀವಿನಿಯೂ ಇತ್ತು. ಹೌದು, ಅವರು ಆ ಕಾಲದ ಶ್ರೇಷ್ಠ ಆಯುರ್ವೇದ ಪಂಡಿತರೂ ಆಗಿದ್ದರು. ಇನ್ನು ರಾಯಣ್ಣನ ತಂದೆ ಭರಮಪ್ಪ, ಇವರೇನು ಸಾಮಾನ್ಯರಲ್ಲ. ಒಮ್ಮೆ ಕಿತ್ತೂರು ಸೀಮೆಯಲ್ಲಿ ಹೆಬ್ಬುಲಿಯೊಂದು ರಾದ್ಧಾಂತ ಎಬ್ಬಿಸಿತ್ತು. ಜನರೆಲ್ಲ ಪ್ರಾಣ ಭಯದಲ್ಲಿ ನಡುಗುವಾಗ ಭರಮಪ್ಪನವರು ಯಾರಿಗೂ ಕಾಯದೆ ಏಕಾಂಗಿಯಾಗಿ ಆ ವ್ಯಾಘ್ರನ ಎದುರಿಸಿ ಕೊಂದೇ ಹಾಕಿದ್ದರು. ಇವರ ಈ ಅಪ್ರತಿಮ ಸಾಹಸಕ್ಕೆ ಬೆರಗಾದ ಕಿತ್ತೂರು ದೊರೆ ಮಲ್ಲಸರ್ಜ ದೇಸಾಯಿ ಸ್ವತಃ ಭರಮಪ್ಪನವರನ್ನು ಕರೆದು ಸನ್ಮಾನಿಸಿ ರಕ್ತಮಾನ್ಯದ ಹೊಲವನ್ನು ಇನಾಮು ಆಗಿ ನೀಡಿದ್ದರು. ಹುಲಿ ಕೊಂದ ವೀರನ ಮಗನಾದ ರಾಯಣ್ಣನಿಗೆ ಧೈರ್ಯ ಎನ್ನುವುದು ರಕ್ತಗತವಾಗಿ ಬಂದಿತ್ತು. ಮನೆಯಲ್ಲಿ ಶೌರ್ಯದ ಕಥೆಗಳು, ಹೊರಗೆ ಗರಡಿ ಮನೆಯ ಗಮ್ಮತ್ತು. ಹೀಗೆ ಸಾಹಸ ಮತ್ತು ಸ್ವಾಮಿನಿಷ್ಠೆಯ ವಾತಾವರಣದಲ್ಲಿ ರಾಯಣ್ಣನ ಬಾಲ್ಯ ಅರಳಿತು. ಅಂದಿನ ಕಾಲಕ್ಕೆ ಸಂಗೊಳ್ಳಿಯ ಗರಡಿಮನೆ ಎಂದರೆ ವೀರರನ್ನು ತಯಾರು ಮಾಡುವ ಕಾರ್ಖಾನೆಯಂತಿತ್ತು. ಬೇರೆ ಮಕ್ಕಳಿಗೆ ಮನೆಯ ಅಂಗಳವೇ ಆಟದ ಮೈದಾನವಾಗಿದ್ದರೆ, ಬಾಲಕ ರಾಯಣ್ಣನಿಗೆ ಗರಡಿಮನೆಯ ಕೆಂಪು ಮಣ್ಣೇ ಪ್ರಪಂಚವಾಗಿತ್ತು. ಅಲ್ಲಿನ ತಾಲೀಮು ಅವನ ಬದುಕಿನ ಉಸಿರಾಗಿತ್ತು. ಆ ಗರಡಿಮನೆಯಲ್ಲಿ ರಾಯಣ್ಣ ಪಳಗಿದ್ದು ಒಂದಾ ಎರಡ? ಕತ್ತಿವರಸೆ, ದೊಣ್ಣೆ ವರಸೆ, ಕುಸ್ತಿ, ಹೀಗೆ ಎಲ್ಲದರಲ್ಲೂ ಎತ್ತಿದ ಕೈ. ಅದರಲ್ಲೂ ಕವಣೆ ಬೀಸುವುದರಲ್ಲಿ ರಾಯಣ್ಣನಿಗೆ ಸಾಟಿಯೇ ಇರಲಿಲ್ಲ. ಇನ್ನು ಅವನ ರೂಪದ ಬಗ್ಗೆ ಹೇಳೋದಾದ್ರೆ, ಬರೋಬ್ಬರಿ 7 ಅಡಿ ಎತ್ತರದ ಆಜಾನುಬಾಹು, ಉಕ್ಕಿನಂತಹ ದೇಹ, ಚಿರತೆಯ ಓಟ ಮತ್ತು ಸಿಂಹದ ಗತ್ತು. ಅವನು ಎದ್ದು ನಿಂತರೆ ಸಾಕ್ಷಾತ್ ಪರ್ವತವೇ ನಿಂತಂತೆ ಭಾಸವಾಗುತ್ತಿತ್ತು. ವೃತ್ತಿಯಲ್ಲಿ ಕೃಷಿಕನಾದರೂ ಪ್ರವೃತ್ತಿಯಲ್ಲಿ ಅವನೊಬ್ಬ ಹುಟ್ಟು ಹೋರಾಟಗಾರ. ನೇಗಿಲು ಹಿಡಿಯಬೇಕಾದ ಕೈಗಳು ನಾಡ ರಕ್ಷಣೆಗಾಗಿ ಕತ್ತಿ ಹಿಡಿಯಲು ಹಾತೊರೆಯುತ್ತಿದ್ದವು. ತನ್ನ ಹಿರಿಯರಂತೆ ಅವನು ಕಿತ್ತೂರು ಸೇನೆಯ ಒಬ್ಬ ಸಮರ್ಥ ದಂಡನಾಯಕನಾಗಿ ರೂಪುಗೊಳ್ಳುತ್ತಿದ್ದ. ಆದರೆ ವಿಪರ್ಯಾಸ ನೋಡಿ,
ತಾನು ನಡೆಯುತ್ತಿರುವ ಈ ಹಾದಿ ಮುಂದೆ ಇತಿಹಾಸದ ಪುಟಗಳಲ್ಲಿ ಸುವರ್ಣ ಅಕ್ಷರಗಳಲ್ಲಿ ಅಚ್ಚಳಿಯದೆ ಉಳಿಯಲಿದೆ ಎಂಬ ಸಣ್ಣ ಕಲ್ಪನೆಯೂ ಆ ಮುಗ್ಧ ಜೀವಕ್ಕಿರಲಿಲ್ಲ. ವಿಧಿಲಿಖಿತ ಬೇರೆಯೇ ಇತ್ತು. ಬ್ರಿಟಿಷರ ಅಟ್ಟಹಾಸದ ಗಾಳಿ ಕಿತ್ತೂರಿನ ಕಡೆಗೆ ಬೀಸಲು ಶುರುವಾಗಿತ್ತು. ಅವರು ಕಿತ್ತೂರಿನ ದೀಪವನ್ನು ಆರಿಸಲು ಬಂದಿದ್ದರು. ಆದರೆ ಅವರಿಗೆ ತಿಳಿದಿರಲಿಲ್ಲ, ಆ ದೀಪವನ್ನು ಕಾಯಲು ರಾಯಣ್ಣ ಎಂಬ ಜ್ವಾಲೆ ಸಿದ್ಧವಾಗುತ್ತಿದೆ ಎಂದು. ಆ ಸಾಮ್ರಾಜ್ಯಶಾಹಿ ಬಿರುಗಾಳಿಯನ್ನು ಎದುರಿಸುವ ಮಹಾನ್ ಶಕ್ತಿಯಾಗಿ ರಾಯಣ್ಣ ಅಂದು ರೂಪುಗೊಳ್ಳುತ್ತಿದ್ದ. ಅದು 19ನೇ ಶತಮಾನದ ಆರಂಭ. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಎಂಬ ಹೆಬ್ಬಾವು ಇಡೀ ಭಾರತವನ್ನು ತನ್ನ ಕಪಿಮುಷ್ಟಿಯಲ್ಲಿ ಬಿಗಿಯುತ್ತಿತ್ತು. ಕೇವಲ ವ್ಯಾಪಾರಕ್ಕೆಂದು ತಕ್ಕಡಿ ಹಿಡಿದು ಬಂದವರು ನಮ್ಮ ರಾಜರ ಒಳಜಗಳವನ್ನೇ ಬಂಡವಾಳ ಮಾಡಿಕೊಂಡರು. ತಕ್ಕಡಿ ಹಿಡಿದ ಕೈಗಳು ಈಗ ಕತ್ತಿ ಹಿಡಿದು ಇಡೀ ದೇಶವನ್ನೇ ಆಳುವ ಕುತಂತ್ರದ ಜಾಲವನ್ನು ಹೆಣೆಯುತ್ತಿದ್ದವು. ಭಾರತವನ್ನು ನುಂಗಲು ಅವರು ಹೂದಿದ ಕುತಂತ್ರಗಳು ಒಂದೆರಡಲ್ಲ. ಆದರೆ ರಾಜಮನೆತನಗಳ ಪಾಲಿಗೆ ಮರಣಶಾಸನವಾಗಿದ್ದು ಆ ಒಂದು ನೀತಿ. ಅದೇ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ಕಾಯ್ದೆ. ರಾಜನಿಗೆ ಗಂಡು ಸಂತಾನವಿಲ್ಲದಿದ್ದರೆ ಸಾಕು, ದತ್ತು ತೆಗೆದುಕೊಳ್ಳುವ ಹಕ್ಕನ್ನು ನಿರಾಕರಿಸಿ ಇಡೀ ರಾಜ್ಯವನ್ನೇ ಬ್ರಿಟಿಷ್ ಸರ್ಕಾರ ಮುಟ್ಟುಗೋಲು ಹಾಕಿಕೊಳ್ಳುತ್ತಿತ್ತು. ಅಂದಿನ ಕಿತ್ತೂರು ಕೇವಲ ಒಂದು ಸಂಸ್ಥಾನವಾಗಿರಲಿಲ್ಲ, ಅದು ಸಿರಿವಂತಿಕೆ ಮತ್ತು ಸ್ವಾಭಿಮಾನದ ಗೂಡಾಗಿತ್ತು. ಆದರೆ 1824ರಲ್ಲಿ ಆ ಸಂಸ್ಥಾನಕ್ಕೆ ಗ್ರಹಣ ಹಿಡಿಯಿತು. ರಾಜ ಮಲ್ಲಸರ್ಜರ ಉತ್ತರಾಧಿಕಾರಿ ದೊರೆ ಶಿವಲಿಂಗ ರುದ್ರಸರ್ಜರು ತೀವ್ರ ಅನಾರೋಗ್ಯದಿಂದ ಅಕಾಲಿಕ ಮರಣ ಹೊಂದಿದರು. ಸ್ವಂತ ಮಕ್ಕಳಿಲ್ಲದ ಕಾರಣ ರಾಜವಂಶ ಅಳಿಯಬಾರದೆಂಬ ದೂರದೃಷ್ಟಿಯಿಂದ ಅವರು ಸಾವಿಗೂ ಮುನ್ನವೇ ಮಾಸ್ತಮರಡಿ ಗೌಡರ ಮಗನಾದ ಶಿವಲಿಂಗಪ್ಪನನ್ನು ದತ್ತು ತೆಗೆದುಕೊಂಡಿದ್ದರು. ರಾಜ್ಯ ಅನಾಥವಾಗಲು ಆ ತಾಯಿ ಬಿಡಲಿಲ್ಲ. ಪುತ್ರಶೋಕವನ್ನು ಬದಿಗಿಟ್ಟು ಕರ್ತವ್ಯದ ಕರೆಗೆ ಓಗೊಟ್ಟರು. ತನ್ನ ದತ್ತು ಮೊಮ್ಮಗ ಶಿವಲಿಂಗಪ್ಪನಿಗೆ ರಾಜಲಾಂಛನ ತೊಡಿಸಿ ಪಟ್ಟಾಭಿಷೇಕ ಮಾಡಿದರು. ಅಷ್ಟೇ ಅಲ್ಲ, ತಾವೇ ರಾಜಮಾತೆಯಾಗಿ ನಿಂತು ಕಿತ್ತೂರಿನ ಆಡಳಿತದ ಲಗಾಮನ್ನು ತಮ್ಮ ಕೈಗೆತ್ತಿಕೊಂಡರು. ಸಿಂಹಾಸನಕ್ಕೆ ಬಾಲಕರಾಜನಾದರೂ ಆಳ್ವಿಕೆ ನಡೆಯುತ್ತಿದ್ದುದು ಚೆನ್ನಮ್ಮನ ಆದೇಶದ ಮೇರೆಗೆ. ಬ್ರಿಟಿಷರಿಗೆ ಬೇಕಾಗಿದ್ದದ್ದು ಇದೇ ಸಮಯ. ಶ್ರೀಮಂತ ಕಿತ್ತೂರು ಸಂಸ್ಥಾನವನ್ನು ಕೊಳ್ಳೆ ಹೊಡೆಯಲು ಅವರು ಕಾಯುತ್ತಿದ್ದರು. ಧಾರವಾಡದ ಕಲೆಕ್ಟರ್ ಥ್ಯಾಕರೆಗೆ ರಾಜನ ಮರಣದ ಸುದ್ದಿ ತಲುಪಿದ್ದೇ ತಡ, ಅವನು ತನ್ನ ಕುತಂತ್ರದ ದಾಳ ಉರುಳಿಸಿದ. ಕಿತ್ತೂರು ಸಂಸ್ಥಾನವನ್ನು ತಕ್ಷಣವೇ ಬ್ರಿಟಿಷ್ ಸರ್ಕಾರಕ್ಕೆ ಒಪ್ಪಿಸಬೇಕು ಎಂದು. ಇಲ್ಲಿ ಒಂದು ಸ್ವಾರಸ್ಯಕರ ಹಾಗೂ ಕರಾಳ ಸತ್ಯವಿದೆ. ಇತಿಹಾಸದಲ್ಲಿ ಕುಖ್ಯಾತವಾದ ಲಾರ್ಡ್ ಡಾಲ್ಹೌಸಿಯ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿ ಅಧಿಕೃತವಾಗಿ ಜಾರಿಗೆ ಬರಲು ಇನ್ನೂ ದಶಕಗಳೇ ಬೇಕಿತ್ತು. ಆದರೆ ಬ್ರಿಟಿಷರ ರಕ್ತದಲ್ಲಿ ಆ ಕುತಂತ್ರ ಮೊದಲೇ ಬೆರೆತು ಹೋಗಿತ್ತು. ಕಾನೂನು ಬರುವ ಮುನ್ನವೇ ಅದೇ ನೆಪವೊಡ್ಡಿ ಅದೇ ಕಾರಣಗಳನ್ನು ಮುಂದಿಟ್ಟುಕೊಂಡು ಕಿತ್ತೂರಿನಂತಹ ಸ್ವಾಭಿಮಾನಿ ರಾಜ್ಯಗಳನ್ನು ನುಂಗಿ ನೀರು ಕುಡಿಯಲು ಅವರು ಸಂಚು ಹೂದಿದ್ದರು. ಅದು ಕೇವಲ ಆದೇಶವಾಗಿರಲಿಲ್ಲ, ಕಿತ್ತೂರಿನ ಅಸ್ಮಿತೆಗೆ ಒಡ್ಡಿರುವ ಸವಾಲಾಗಿತ್ತು. ಅದಕ್ಕೆ ರಾಣಿ ಚೆನ್ನಮ್ಮ ಕೊಟ್ಟ ಉತ್ತರ ಒಂದೇ: ಕಿತ್ತೂರು ಕೊಡಲ್ಲ, ನಿಮ್ಮ ಜೀವ ಉಳಿಯಲ್ಲ. ರಾಣಿಯ ಈ ಮಾತು ರಾಯಣ್ಣನ ನರನಾಡಿಗಳಲ್ಲಿ ವಿದ್ಯುತ್ ಸಂಚರಿಸುವಂತೆ ಮಾಡಿತು. ತಾಯಿಯ ರಕ್ಷಣೆ ಮಗನ ಧರ್ಮ ಎಂದು ಭಾವಿಸಿದ ರಾಯಣ್ಣ ಯುದ್ಧಕ್ಕೆ ಸನ್ನದ್ಧನಾದ. ಅಂದು ಅವನು ಹಿಡಿದ ಖಡ್ಗ ಬ್ರಿಟಿಷ್ ಸಾಮ್ರಾಜ್ಯದ ಪಾಲಿಗೆ ಮರಣ ಶಾಸನವಾಯಿತು. ರಾಣಿ ಚೆನ್ನಮ್ಮನ ಆ ಸ್ವಾಭಿಮಾನದ ಕರೆಗೆ ಇಡೀ ಕಿತ್ತೂರು ಸೇನೆ ಒಂದೇ ಮನಸ್ಸಿನಿಂದ ಯುದ್ಧಕ್ಕೆ ಸಜ್ಜಾಯಿತು. ಆ ಬೃಹತ್ ಸೇನೆಯ ಮುಂಚೂಣಿಯಲ್ಲಿ ನಿಂತಿದ್ದವರೇ ಸಂಗೊಳ್ಳಿ ರಾಯಣ್ಣ. ಅವರು ಆಗ ಕೇವಲ ದಂಡನಾಯಕರಾಗಿರಲಿಲ್ಲ, ರಾಣಿಯ ಪಾಲಿಗೆ ನಂಬಿಕೆಯ ಬಲಗೈ ಬಂಟನಾಗಿದ್ದರು. ಚೆನ್ನಮ್ಮನ ಒಂದು ಆದೇಶಕ್ಕೆ ಪ್ರಾಣವನ್ನೇ ಪಣಕ್ಕಿಡಲು ಸಿದ್ಧರಿದ್ದ ಅರಮನೆಯ ರಕ್ಷಣಾ ಕೋಟೆಯಾಗಿದ್ದರು ರಾಯಣ್ಣ. ದಿನಾಂಕ ಅಕ್ಟೋಬರ್ 21, 1824. ಅಹಂಕಾರದ ಮೂರ್ತರೂಪದಂತಿದ್ದ ಥ್ಯಾಕರೆ ತನ್ನ ಫಿರಂಗಿ ಪಡೆಯೊಂದಿಗೆ ಕೋಟೆಗೆ ಮುತ್ತಿಗೆ ಹಾಕಿದ. ಸಂಧಾನದ ಎಲ್ಲಾ ದಾರಿಗಳು ಮುಚ್ಚಿದವು. ಇನ್ನುಳಿದಿದ್ದು ರಣರಂಗ ಮಾತ್ರ. ರಾಯಣ್ಣ, ಗುರುಸಿದ್ದಪ್ಪ, ಚೆನ್ನಬಸವಣ್ಣ ಮತ್ತು ಅಮಟೂರು ಬಾಳಪ್ಪನಂತಹ ವೀರರ ನೇತೃತ್ವದಲ್ಲಿ ಕಿತ್ತೂರಿನ ಪಡೆ ಕೋಟೆಯ ಬಾಗಿಲು ತೆರೆದು ಹಸಿದ ಸಿಂಹಗಳಂತೆ ವೈರಿಗಳ ಮೇಲೆ ಎರಗಿತು. ಅದೊಂದು ಭಯಂಕರ ಕಾಳಗ. ಕಿತ್ತೂರು ವೀರರ ಆ ರೌದ್ರಾವತಾರ ಕಂಡು ಬ್ರಿಟಿಷ್ ಸೈನ್ಯ ಅಕ್ಷರಶಃ ತತ್ತರಿಸಿ ಹೋಯಿತು.
ರಣರಂಗದ ಗದ್ದಲದ ನಡುವೆ ಅಮಟೂರು ಬಾಳಪ್ಪನ ಬಂದೂಕು ಗರ್ಜಿಸಿತು. ಆ ಒಂದು ಗುಂಡು ನೇರವಾಗಿ ಕಲೆಕ್ಟರ್ ಥ್ಯಾಕರೆಯ ಎದೆ ಸೀಳಿತು. ಕುದುರೆಯ ಮೇಲಿಂದ ಥ್ಯಾಕರೆ ಉರುಳುತ್ತಿದ್ದಂತೆ ಬ್ರಿಟಿಷ್ ಸೈನ್ಯದ ಧೈರ್ಯವು ಕುಸಿದುಬಿಟ್ಟು. ನಾಯಕನಿಲ್ಲದ ಆ ಪಡೆ ಪ್ರಾಣ ಭಯದಿಂದ ದಿಕ್ಕಾಪಾಲಾಗಿ ಓಡಿತು. ಅಂದು ಕಿತ್ತೂರಿಗೆ ಲಭಿಸಿದ್ದು ಸಾಮಾನ್ಯ ಜಯವಲ್ಲ, ಅದು ದಕ್ಷಿಣ ಭಾರತದ ಇತಿಹಾಸದಲ್ಲೇ ಬ್ರಿಟಿಷರು ಕಂಡ ಅತ್ಯಂತ ಹೀನಾಯ ಸೋಲು. ಈ ಐತಿಹಾಸಿಕ ಗೆಲುವಿನ ಹಿಂದಿನ ಪ್ರಮುಖ ಶಕ್ತಿ ನಮ್ಮ ವೀರ ಸೇನಾನಿ ಸಂಗೊಳ್ಳಿ ರಾಯಣ್ಣ. ಆದರೆ ಬ್ರಿಟಿಷರು ಸೋಲನ್ನು ಅಷ್ಟು ಸುಲಭವಾಗಿ ಒಪ್ಪಿಕೊಳ್ಳುವ ಜಾಯಮಾನದವರಲ್ಲ. ಥ್ಯಾಕರೆಯ ಸಾವು ಬ್ರಿಟಿಷ್ ಸಾಮ್ರಾಜ್ಯದ ಅಹಂಕಾರವನ್ನೇ ಕೆಣಕಿತ್ತು. ಸೇಡಿನಿಂದ ರೊಚ್ಚಿಗೆದ್ದ ಅವರು ಸುಮ್ಮನೆ ಕೂರಲಿಲ್ಲ. ಮದ್ರಾಸ್, ಮೈಸೂರು ಮತ್ತು ಶೋಲಾಪುರಗಳಿಂದ ಒಂದು ಬೃಹತ್ ಸೈನ್ಯವನ್ನೇ ಕಿತ್ತೂರತ್ತ ನುಗ್ಗಿಸಿದರು. ಈ ಬಾರಿ ಅವರು ಬಂದಿದ್ದು ಸೋಲಲು ಅಲ್ಲ, ಕಿತ್ತೂರನ್ನು ನಕ್ಷೆಯಿಂದಲೇ ಅಳಿಸಿ ಹಾಕಲು. ಈ ಬಾರಿ ಬ್ರಿಟಿಷರು ಸಿದ್ಧರಾಗಿಯೇ ಬಂದಿದ್ದರು. ಅವರ ಬಳಿ ಬೆಂಕಿ ಉಗುಳುವ ಆಧುನಿಕ ಫಿರಂಗಿಗಳಿದ್ದವು. ಆದರೂ ಕಿತ್ತೂರಿನ ಸಣ್ಣ ಸೈನ್ಯ ರಾಯಣ್ಣನ ನೇತೃತ್ವದಲ್ಲಿ ಮೃತ್ಯುವನ್ನೇ ಎದುರು ಹಾಕಿಕೊಂಡು ಹೋರಾಡಿತು. ಆದರೆ ವೀರರಿಗೆ ಸೋಲದ ಯುದ್ಧ ದ್ರೋಹಿಗಳ ಕುತಂತ್ರಕ್ಕೆ ಸೋತಿತು. ಕೆಲ ದೇಶದ್ರೋಹಿಗಳು ಕೋಟೆಯ ಗುಟ್ಟು ಬಿಟ್ಟುಕೊಟ್ಟರು, ಮದ್ದಿನ ಮನೆಗೆ ನೀರು ಸುರಿದು ಮೋಸ ಮಾಡಿದರು. ಅಂತಿಮವಾಗಿ ಬೃಹತ್ ಬ್ರಿಟಿಷ್ ಸೈನ್ಯದ ಮುಂದೆ ಕಿತ್ತೂರು ತಲೆಬಾಗಬೇಕಾಯಿತು. ಸ್ವಾಭಿಮಾನದ ತಾಯಿ ರಾಣಿ ಚೆನ್ನಮ್ಮ ಬ್ರಿಟಿಷರ ಸೆರೆಯಾಳಾದರು. ಯುದ್ಧ ಮುಗಿದಿತ್ತು. ಕಿತ್ತೂರಿನ ತಾಯಿ ಬೈಲಹೊಂಗಲದ ಕತ್ತಲು ಕೋಣೆ ಸೇರಿದರು. ಇತ್ತ ರಾಯಣ್ಣ ಸೇರಿದಂತೆ ಅನೇಕ ಯೋಧರನ್ನು ಬ್ರಿಟಿಷರು ಬಂಧಿಸಿದರು. ಆದರೆ ವಿಧಿಯಾಟ ನೋಡಿ, ಬ್ರಿಟಿಷ್ ಅಧಿಕಾರಿಗಳು ರಾಯಣ್ಣನನ್ನು ಒಬ್ಬ ಸಾಧಾರಣ ಸೈನಿಕ ಎಂದು ಭಾವಿಸಿದರು. ಮುಂದೆಂದೂ ಕತ್ತಿ ಹಿಡಿಯಬಾರದು ಎಂದು ಎಚ್ಚರಿಕೆ ನೀಡಿ ಅವನನ್ನು ಬಿಡುಗಡೆ ಮಾಡಿದರು. ಆದರೆ ಅವರಿಗೆ ತಿಳಿದಿರಲಿಲ್ಲ, ಅವರು ಜೈಲಿನಿಂದ ಹೊರಗೆ ಕಳುಹಿಸಿದ್ದು ಸಾಮಾನ್ಯ ವ್ಯಕ್ತಿಯನ್ನಲ್ಲ, ತಮ್ಮ ಸಾಮ್ರಾಜ್ಯವನ್ನೇ ಸುಡಬಲ್ಲ ಕೆಂಡವನ್ನು ಎಂದು. ಬ್ರಿಟಿಷರು ಭಾವಿಸಿದ್ದರು ಸೋಲು ರಾಯಣ್ಣನನ್ನು ಸುಮ್ಮನಾಗಿಸುತ್ತದೆ ಎಂದು. ಆದರೆ ಆಗಿದ್ದೇ ಬೇರೆ. ರಾಣಿಯ ಸೆರೆವಾಸ ಮತ್ತು ಕಿತ್ತೂರಿನ ಪತನ ಅವನ ಎದೆಯಲ್ಲಿದ್ದ ಸ್ವಾತಂತ್ರ್ಯದ ಕಿಚ್ಚಿಗೆ ತುಪ್ಪ ಸುರಿಯಿತು. ತನ್ನ ತಾಯಿ ಚೆನ್ನಮ್ಮ ಕತ್ತಲ ಕೋಣೆಯಲ್ಲಿ ನರಳುತ್ತಿದ್ದರೆ, ತನ್ನ ನಾಡಿನ ಜನರ ಮೇಲೆ ಪರಕೀಯರ ಚಾಟೇಟು ಬೀಳುತ್ತಿದ್ದರೆ ರಾಯಣ್ಣ ಸುಮ್ಮನೆ ಕೂಡಲು ಹೇಗೆ ಸಾಧ್ಯ? ಅವನ ರಕ್ತ ಕುದಿಯಿತು. ಅಂದೇ ಆ ಕ್ಷಣವೇ ಅವನ ಮನಸ್ಸಿನಲ್ಲಿ ಒಂದು ಉಗ್ರ ಪ್ರತಿಜ್ಞೆ ಮೊಳಕೆಯೊಡೆಯಿತು. ನನ್ನ ರಾಣಿಯನ್ನು ಬಿಡಿಸದಿದ್ದರೆ ಆ ಬ್ರಿಟಿಷರನ್ನು ಈ ಮಣ್ಣಿನಿಂದ ಕೇವಲ ಓಡಿಸುವುದಲ್ಲ, ಅವರನ್ನು ಧೂಳಿಪಟ ಮಾಡದಿದ್ದರೆ ನಾನು ಸಂಗೊಳ್ಳಿ ರಾಯಣ್ಣನೇ ಅಲ್ಲ. ಸೆರೆಮನೆಯಿಂದ ಹೊರಬಂದ ರಾಯಣ್ಣ ಸುಮ್ಮನೆ ಕೂರಲಿಲ್ಲ. ಅವನ ದೇಹಕ್ಕೆ ವಿಶ್ರಾಂತಿ ಬೇಕಿರಬಹುದು, ಆದರೆ ಅವನ ಆತ್ಮಕ್ಕೆ ಕ್ರಾಂತಿಯ ದಾಹವಿತ್ತು. ಅವನ ಕಣ್ಣು ಮುಂದೆ ಇದ್ದದ್ದು ಕೇವಲ ಎರಡೇ ಗುರಿಗಳು: ಹೇಗಾದರೂ ಮಾಡಿ ಬ್ರಿಟಿಷರ ಕಪಿಮುಷ್ಟಿಯಿಂದ ತನ್ನ ತಾಯಿ ಚೆನ್ನಮ್ಮನನ್ನು ಬಿಡಿಸುವುದು ಮತ್ತು ಕಿತ್ತೂರಿನ ನಿಜವಾದ ಉತ್ತರಾಧಿಕಾರಿ ದತ್ತುಪುತ್ರ ಶಿವಲಿಂಗಪ್ಪನನ್ನು ಮತ್ತೆ ಗದ್ದುಗೆಯ ಮೇಲೆ ಕೂರಿಸುವುದು. ಇದಕ್ಕಾಗಿ ರಾಯಣ್ಣ ಮರಳಿ ಯತ್ನವ ಮಾಡಿಲ್ಲ, ಮರಣವನ್ನೇ ಪಣಕ್ಕಿಟ್ಟು ಹೋರಾಡಿದ. ರಾಯಣ್ಣನಿಗೆ ವಾಸ್ತವದ ಅರಿವಿತ್ತು. ಬ್ರಿಟಿಷರ ಬಳಿ ಬೆಂಕಿಯುಗುಳುವ ಫಿರಂಗಿಗಳಿವೆ, ಸಾವಿರಾರು ಸೈನಿಕರಿದ್ದಾರೆ. ಅವರ ಎದುರು ತನ್ನ ಸಣ್ಣ ಪಡೆಯನ್ನು ತಂದು ನಿಲ್ಲಿಸುವುದು ಆತ್ಮಹತ್ಯೆಗೆ ಸಮ ಎಂದು ಅವನಿಗೆ ತಿಳಿದಿತ್ತು. ಬಲದಿಂದ ಗೆಲ್ಲಲಾಗದ್ದನ್ನು ಯುಕ್ತಿಯಿಂದ ಗೆಲ್ಲಬೇಕು. ಆಗಲೇ ಅವನ ತಲೆಯಲ್ಲಿ ಹೊಳೆದಿದ್ದು ಒಂದು ಅದ್ಭುತ ರಣತಂತ್ರ. ಅದೇ ಗೆರಿಲ್ಲಾ ಯುದ್ಧ ಅಥವಾ ಕೂಟಯುದ್ಧ. ಶತ್ರುಗಳಿಗೆ ಕಾಣದಂತೆ ಬಂದು ಮಿಂಚಿನಂತೆ ದಾಳಿ ಮಾಡಿ ಮತ್ತೆ ಕಾಡಿನಲ್ಲಿ ಮಾಯವಾಗುವ ತಂತ್ರವದು. ಶತ್ರು ಬಲಶಾಲಿಯಾಗಿದ್ದಾಗ ನಾವು ಬುದ್ಧಿಶಾಲಿಯಾಗಬೇಕು. ಇದೇ ಗೆರಿಲ್ಲಾ ಯುದ್ಧ ನಿಯಮ. ಅವರಿಗೆ ತಿಳಿಯದಂತೆ ಅನಿರೀಕ್ಷಿತವಾಗಿ ದಾಳಿ ಮಾಡಿ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಅವರನ್ನು ಕುಗ್ಗಿಸುವುದು ರಾಯಣ್ಣನ ತಂತ್ರವಾಗಿತ್ತು. ಹಗಲಿನಲ್ಲಿ ಕಾಡಾಗಿ, ರಾತ್ರಿಯಲ್ಲಿ ಬೆಂಕಿಯಾಗಿ ಕಾಡುವ ಈ ಕಲೆಯಲ್ಲಿ ರಾಯಣ್ಣ ನಿಪುಣನಾಗಿದ್ದ. ಅವನ ಈ ಕಣ್ಣ ಮುಚ್ಚಾಲೆ ಆಟಕ್ಕೆ ಬ್ರಿಟಿಷ್ ಸೈನ್ಯ ನಡುಗಿ ಹೋಯಿತು. ಸುಮಾರು 1829ರ ಸಮಯ. ರಾಯಣ್ಣನ ಕ್ರಾಂತಿಯ ಪಯಣ ಹಳ್ಳಿಗಳ ಕಡೆಗೆ ಸಾಗಿತು. ಬ್ರಿಟಿಷರ ತೆರಿಗೆ ಮತ್ತು ದಬ್ಬಾಳಿಕೆಯಿಂದ ಕಂಗೆಟ್ಟಿದ್ದ ಅನ್ನದಾತ ರೈತರನ್ನು, ರಕ್ತ ಕುದಿಯುತ್ತಿದ್ದ ಯುವಕರನ್ನು ಅವನು ಭೇಟಿಯಾದ. ಅವರ ನೋವಿಗೆ ದನಿಯಾದ, ಅವರ ಆಕ್ರೋಶಕ್ಕೆ ದಾರಿಯಾದ. ರಾಯಣ್ಣನ ಕರೆಗೆ ಓಗೊಟ್ಟು ನೇಗಿಲು ಹಿಡಿಯುವ ಕೈಗಳು ಕತ್ತಿ ಹಿಡಿಯಲು ಮುಂದೆ ಬಂದವು. ನೋಡುತ್ತಿದ್ದಂತೆ ಹಳ್ಳಿಗಳ ಸಾಮಾನ್ಯ ಜನರೇ ರಾಯಣ್ಣನ ಸೈನ್ಯದ ಬೆನ್ನೆಲುಬಾಗಿ ನಿಂತರು. ರಾಯಣ್ಣನ ಮೊದಲ ಕೆಂಗಣ್ಣು ಬಿದ್ದಿದ್ದು ಬ್ರಿಟಿಷರಲ್ಲ,
ಅವರಿಗೆ ಗುಲಾಮರಾಗಿ ಸ್ವಂತ ಜನರನ್ನೇ ಸುಲಿಗೆ ಮಾಡುತ್ತಿದ್ದ ಸ್ಥಳೀಯ ಜಮೀನ್ದಾರರು ಮತ್ತು ಅಧಿಕಾರಿಗಳ ಮೇಲೆ ರಾಯಣ್ಣನ ಮತ್ತು ಅವನ ಪಡೆ ರಾತ್ರಿಯ ಕತ್ತಲಲ್ಲಿ ಮಿಂಚಿನಂತೆ ಸರ್ಕಾರಿ ಕಚೇರಿಗಳಿಗೆ ದಾಳಿ ಮಾಡುತ್ತಿತ್ತು. ಅಲ್ಲಿ ಬ್ರಿಟಿಷರ ಆಡಳಿತದ ಬೆನ್ನೆಲುಬಾಗಿದ್ದ ಭೂದಾಖಲೆಗಳು ಮತ್ತು ಕಂದಾಯದ ಕಡತಗಳನ್ನು ರಾಶಿ ಹಾಕಿ ಬೆಂಕಿಯಿಡುತ್ತಿದ್ದರು. ರೈತರ ಪಾಲಿಗೆ ಯಮಪಾಸದಂತಿದ್ದ ಆ ದಾಖಲೆಗಳು ಕಣ್ಣೆದುರೇ ಸುಟ್ಟು ಬೂದಿಯಾಗುತ್ತಿದ್ದವು. ಇದೊಂದು ರಾಯಣ್ಣನ ಅಪ್ರತಿಮ ಚಾಣಾಕ್ಷತನದ ನಡೆಯಾಗಿತ್ತು. ಆ ಕಾಗದದ ದಾಖಲೆಗಳೇ ಬ್ರಿಟಿಷರ ಆಡಳಿತದ ಅಸ್ತ್ರವಾಗಿದ್ದವು. ಅವುಗಳನ್ನು ಬೂದಿ ಮಾಡುವ ಮೂಲಕ ಬ್ರಿಟಿಷರು ರೈತರಿಂದ ಕಂದಾಯ ವಸೂಲಿ ಮಾಡಲು ಮತ್ತು ಅವರ ಭೂಮಿಯನ್ನು ಕಬಳಿಸಲು ಇದ್ದ ಶಾಶ್ವತವಾಗಿ ಮುಚ್ಚಿಹಾಕಿದ. ದಾಖಲೆಯಿಲ್ಲದೆ ತೆರಿಗೆ ಪ್ರಶ್ನಿಸುವಂತಿಲ್ಲ ಎಂದು ಬ್ರಿಟಿಷರಿಗೆ ಪಾಠ ಕಲಿಸಿದ. ಈ ಒಂದೇ ನಿರ್ಧಾರದಿಂದ ರಾಯಣ್ಣ ಕೇವಲ ಒಬ್ಬ ಹೋರಾಟಗಾರನಾಗಿ ಉಳಿಯಲಿಲ್ಲ, ರೈತರು ಮತ್ತು ಬಡವರ ಪಾಲಿನ ಆರಾಧ್ಯ ದೈವವಾದ. ಸಾಲದ ಸುಳಿಯಲ್ಲಿ ಸಿಲುಕಿದ್ದ ಜನರಿಗೆ ಅವನೊಬ್ಬ ಸಾಕ್ಷಾತ್ ರಕ್ಷಕನಂತೆ ಕಂಡ. ಯಾವುದೇ ಕರೆ ನೀಡದಿದ್ದರೂ ಜನ ಸ್ವಯಂ ಪ್ರೇರಿತರಾಗಿ ಪ್ರವಾಹದಂತೆ ಬಂದು ಅವನ ಸೈನ್ಯಕ್ಕೆ ಸೇರತೊಡಗಿದರು. ಪ್ರತಿಯೊಬ್ಬರ ಮನೆಯ ಮಗನು ರಾಯಣ್ಣನ ಸೈನಿಕನಾದ. ರಾಯಣ್ಣನ ಪಡೆಯ ದಿನಚರಿಯೇ ರೋಚಕವಾಗಿತ್ತು. ಹಗಲು ಹೊತ್ತಿನಲ್ಲಿ ದಟ್ಟಾರಣ್ಯಗಳೇ ಅವರ ರಕ್ಷಾಕವಚ. ಅಲ್ಲಿ ಅವರು ಯಾರಿಗೂ ಕಾಣದಂತೆ ಮಾಯವಾಗುತ್ತಿದ್ದರು. ಆದರೆ ರಾತ್ರಿ ಬೀಳುತ್ತಿದ್ದಂತೆ ಅವರು ಬ್ರಿಟಿಷರ ಪಾಲಿನ ಸಿಂಹಸ್ವಪ್ನವಾಗುತ್ತಿದ್ದರು. ಬ್ರಿಟಿಷ್ ಖಜಾನೆಗಳನ್ನು ಲೂಟಿ ಮಾಡಿದ್ದು ತಮಗಾಗಲ್ಲ, ಬದಲಿಗೆ ದೇಶಕ್ಕಾಗಿ. ಆ ಹಣವನ್ನು ಸೈನ್ಯವನ್ನು ಬಲಪಡಿಸಲು ಮತ್ತು ಬ್ರಿಟಿಷರಿಂದ ಸುಲಿಗೆಗೊಳಗಾದ ಬಡವರಿಗೆ ಹಂಚಲು ಬಳಸಿದರು. ರಾಯಣ್ಣ ಅಕ್ಷರಶಃ ಜನಸಾಮಾನ್ಯರ ಪಾಲಿನ ಆರಾಧ್ಯ ದೈವವಾದ. ರಾಯಣ್ಣನ ಹೋರಾಟದ ಕಾವು ಖಾನಾಪುರದಿಂದ ಸಂಪಗಾಂದವರೆಗೂ ವ್ಯಾಪಿಸಿತು. ಅವನ ಗೆರಿಲ್ಲಾ ತಂತ್ರಕ್ಕೆ ಬ್ರಿಟಿಷ್ ಠಾಣೆಗಳು ಧೂಳಿಪಟವಾದವು. ಈ ಹೋರಾಟದಲ್ಲಿ ರಾಯಣ್ಣನ ಜೊತೆಗೂಡಿದ ಮಹಾನ್ ಶಕ್ತಿಯೇ ಗಜವೀರ. ಸಿದ್ಧಿ ಜನಾಂಗದ ಈ ಕೆಚ್ಚೆದೆಯ ಸರ್ದಾರ ರಾಯಣ್ಣನ ಹೆಗಲಿಗೆ ಹೆಗಲು ಕೊಟ್ಟು ನಿಂತ. ಈ ಜೋಡಿಯನ್ನು ಕಂಡು ಬ್ರಿಟಿಷ್ ಸೈನ್ಯ ಕಂಗಾಲಾಯಿತು. ನೋಡತಿದ್ದಂತೆ ರಾಯಣ್ಣನ ಸಣ್ಣ ತಂಡ ಸಾವಿರಾರು ಜನರ ಬೃಹತ್ ಸೈನ್ಯವಾಗಿ ಮಾರ್ಪಟ್ಟಿತು. ಕಾಡಿನಿಂದ ನಾಡಿನವರೆಗೂ ಅವನ ಕೀರ್ತಿ ಹಬ್ಬಿತು. ಈ ಬೆಳವಣಿಗೆ ಬ್ರಿಟಿಷ್ ಸರ್ಕಾರದ ನಿದ್ದಗಿಡಿಸಿತು. ವಿಶ್ವವನ್ನೇ ಆಳುತ್ತಿದ್ದ ಬ್ರಿಟಿಷರಿಗೆ ಒಬ್ಬ ಸಾಮಾನ್ಯ ಸೇನಾ ನಾಯಕ ತಮ್ಮ ಇಡೀ ಆಡಳಿತ ವ್ಯವಸ್ಥೆಯನ್ನೇ ಬುಡಮೇಲು ಮಾಡುತ್ತಿರುವುದನ್ನು ಅರಗಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ರಾಯಣ್ಣ ಈಗ ಕೇವಲ ವ್ಯಕ್ತಿಯಾಗಿರಲಿಲ್ಲ, ಬ್ರಿಟಿಷ್ ಸಾಮ್ರಾಜ್ಯದ ಅಡಿಪಾಯವನ್ನೇ ಅಲುಗಾಡಿಸುವ ಶಕ್ತಿಯಾಗಿ ಬೆಳೆದಿದ್ದ. ಅಲ್ಲಿಗೆ ರಾಯಣ್ಣ ಕೇವಲೊಬ್ಬ ಬಂಡುಕೋರನಾಗಿ ಉಳಿಯಲಿಲ್ಲ, ಸಮಸ್ತ ಜನಸ್ತೋಮದ ನಾಯಕನಾಗಿ, ಕ್ರಾಂತಿ ವೀರನಾಗಿ ಎತ್ತರಕ್ಕೆ ಬೆಳೆದು ನಿಂತ. ಬ್ರಿಟಿಷ್ ಪಾಳ್ಯದಲ್ಲಿ ಸಂಗೊಳ್ಳಿ ರಾಯಣ್ಣ ಎಂಬ ಹೆಸರೇ ಒಂದು ಭಯಾನಕ ಸ್ಫೋಟದಂತೆ ಕೇಳಿಸುತ್ತಿತ್ತು. ಆ ಹೆಸರನ್ನು ಕೇಳಿದರೆ ಸಾಕು, ಬ್ರಿಟಿಷ್ ಅಧಿಕಾರಿಗಳ ಎದೆಯಲ್ಲಿ ನಡುಕ ಹುಟ್ಟುತ್ತಿತ್ತು, ಅವರ ನಿದ್ದೆ ಕೆಡುತ್ತಿತ್ತು. ರಾಯಣ್ಣ ಅಕ್ಷರಶಃ ಬ್ರಿಟಿಷ್ ಸಾಮ್ರಾಜ್ಯದ ಪಾಲಿಗೆ ಮೃತ್ಯುವಾಗಿ ಕಾಡತೊಡಗಿದ. ದಿನಗಳು ಕಳೆದಂತೆ ಬ್ರಿಟಿಷರಿಗೆ ಒಂದು ಕಟು ಸತ್ಯದ ಅರಿವಾಯಿತು. ರಾಯಣ್ಣ ಸಾಮಾನ್ಯ ಹೋರಾಟಗಾರನಲ್ಲ, ಅವನನ್ನು ರಣರಂಗದಲ್ಲಿ ಎದುರಿಸಿ ಗೆಲ್ಲುವುದು ಅಸಾಧ್ಯದ ಮಾತು. ಅವನ ಗೆರಿಲ್ಲಾ ತಂತ್ರಕ್ಕೆ ಬ್ರಿಟಿಷ್ ಸೇನೆ ದಿಕ್ಕುತೋಚದೆ ಕಂಗೆಟ್ಟಿತ್ತು. ಎಷ್ಟೇ ಸೈನ್ಯ ತಂದರೂ ಕಾಡಿನ ಮಗನಾದ ರಾಯಣ್ಣನ ಕೂದಲನ್ನು ಮುಟ್ಟಲು ಅವರಿಂದ ಸಾಧ್ಯವಾಗಲಿಲ್ಲ. ಅಂತಿಮವಾಗಿ ಯುದ್ಧದಲ್ಲಿ ಇವನನ್ನು ಸೋಲಿಸುವುದು ಅಸಾಧ್ಯ ಎಂದು ಬ್ರಿಟಿಷ್ ಸಾಮ್ರಾಜ್ಯ ಒಪ್ಪಿಕೊಂಡಿತು. ಸಿಂಹವನ್ನು ನೇರವಾಗಿ ಎದುರಿಸುವ ಧೈರ್ಯವಿಲ್ಲದ ನರಿಗಳು ಯಾವಾಗಲೂ ಸಂಚು ರೂಪಿಸುತ್ತವೆ. ಬ್ರಿಟಿಷರು ಮಾಡಿದ್ದು ಅದನ್ನೇ. ರಾಯಣ್ಣನೆಂಬ ಮಹಾಬಲಶಾಲಿಯನ್ನು ಮಣಿಸಲು ಅವರು ಆಯ್ಕೆ ಮಾಡಿಕೊಂಡಿದ್ದು ಕುತಂತ್ರದ ಹಾದಿ. ರಾಯಣ್ಣನನ್ನು ಹಿಡಿದುಕೊಟ್ಟವರಿಗೆ ಬಂಗಾರದ ರಾಶಿ ಮತ್ತು ಉಂಬಳಿ ಅಂದರೆ ಜಾಗೀರು ನೀಡುತ್ತೇವೆ ಎಂದು ಡಂಗುರ ಸಾರಿಸಿದರು. ಈ ಆಮಿಷಕ್ಕೆ ಮರುಳಾಗುವ ದ್ರೋಹಿಗಳಿಗಾಗಿ ಅವರು ಕಾದಿದ್ದರು. ಇತಿಹಾಸದ ಮಹಾದುರಂತವೆಂದರೆ ರಾಯಣ್ಣನಿಗೆ ಬ್ರಿಟಿಷರ ಗುಂಡುಗಳು ನಾಟಲಿಲ್ಲ, ಆದರೆ ಸ್ವಂತ ರಕ್ತದವರಿಂದಲೇ ಮೋಸವಾಯಿತು. ದುರದೃಷ್ಟವಶಾತ್ ಬ್ರಿಟಿಷರು ಎಸೆದ ಹಣದ ಆಸೆ ಎಂಥವರನ್ನೂ ಬದಲಿಸಿಬಿಡುತ್ತದೆ. ಜನಪದ ಕಥೆಗಳ ಪ್ರಕಾರ ರಾಯಣ್ಣನ ಸ್ವಂತ ಸೋದರ ಮಾವನಾದ ಲಕ್ಷ್ಮಣನೇ ಆತನಿಗೆ ದ್ರೋಹ ಬಗೆಯಲು ಸಿದ್ಧನಾದ. ತಾಯಿಯ ಸಮಾನವಾದ ನಾಡನ್ನು ಉಳಿಸಲು ರಾಯಣ್ಣ ಹೋರಾಡುತ್ತಿದ್ದರೆ, ಇತ್ತ ಅವನ ಸ್ವಂತ ಸಂಬಂಧಿಗಳೇ ತಮ್ಮ ಆತ್ಮಸಾಕ್ಷಿಯನ್ನು ಬ್ರಿಟಿಷರಿಗೆ ಮಾರಿ ನಿಂತಿದ್ದರು. ದಿನಾಂಕ ಏಪ್ರಿಲ್ 8, 1830. ರಾಯಣ್ಣನ ಪಾಲಿಗೆ ಕರಾಳ ದಿನ. ಖಾನಾಪುರ ತಾಲೂಕಿನ ಹಳ್ಳಿಯೊಂದರಲ್ಲಿ ರಾಯಣ್ಣ ಸ್ನಾನಕ್ಕೆ ಇಳಿದಿದ್ದ. ಮೈಮೇಲೆ ಕವಚವಿರಲಿಲ್ಲ, ಕೈಯಲ್ಲಿ ಖಡ್ಗವಿರಲಿಲ್ಲ. ಇದೇ ಸಮಯಕ್ಕಾಗಿ ಕಾಯುತ್ತಿದ್ದ ಬ್ರಿಟಿಷ್ ಹದ್ದುಗಳು ಏಕಾಏಕಿ ಎರಗಿದವು. ಅಪಾಯವನ್ನು ಅರಿತ ರಾಯಣ್ಣ
ನನ್ನ ಖಡ್ಗ ಕೊಡಿ, ಇವರನ್ನು ಸೀಳಿ ಹಾಕುತ್ತೇನೆ ಎಂದು ತನ್ನ ಸಂಗಡಿಗರಿಗೆ ಗರ್ಜಿಸಿದ. ಆದರೆ ವಿಪರ್ಯಾಸ ನೋಡಿ, ನಂಬಿದವರು ಅಂದು ಕಿವುಡರಾಗಿ ನಿಂತಿದ್ದರು. ಆ ವಿಶ್ವಾಸದ್ರೋಹಿಗಳು ಕತ್ತಿ ಕೊಡಲಿಲ್ಲ, ಬದಲಿಗೆ ರಾಯಣ್ಣನನ್ನು ಶತ್ರುಗಳ ಕಾಲಿಗೆ ಹಾಕಿದರು. ಕೈಯಲ್ಲಿ ಕತ್ತಿ ಇಲ್ಲದಿದ್ದರೇನಾಯಿತು? ರಾಯಣ್ಣನ ಉಕ್ಕಿನಂತಹ ತೋಳುಗಳೇ ಆಯುಧಗಳಾಗಿದ್ದವು. ಆಜಾನುಬಾಹು ರಾಯಣ್ಣ ಬರಿಗೈಯಲ್ಲೇ ಸಿಂಹದಂತೆ ಗರ್ಜಿಸಿ ಹೋರಾಡಿದ. ಮುಗಿಬಿದ್ದ ಸೈನಿಕರನ್ನು ಚೆಂಡಿನಂತೆ ಎತ್ತಿ ಬಿಸಾಕಿದ. ಆದರೆ ಒಂದೆಡೆ ಶಸ್ತ್ರಸಜ್ಜಿತವಾದ 100 ಸೈನಿಕರ ಹಿಂಡು, ಇನ್ನೊಂದೆಡೆ ಒಬ್ಬಂಟಿ ನಿರಾಯುಧ ವೀರ. ಈ ಅಸಮಾನ ಹೋರಾಟ ಹೆಚ್ಚು ಹೊತ್ತು ನಡೆಯಲಿಲ್ಲ. ಕೊನೆಗೂ ಮೋಸದ ಜಯ ಬ್ರಿಟಿಷರದಾಯಿತು. ಕುತಂತ್ರದ ಬಲೆಯಲ್ಲಿ ಆ ಕೆಚ್ಚೆದೆಯ ವೀರ ಸೆರೆಯಾದ. ರಾಯಣ್ಣನ ಜತೆಗೆ ಕಿತ್ತೂರಿನ ಭವಿಷ್ಯದ ಭರವಸೆಯಾಗಿದ್ದ ಬಾಲಕ ಶಿವಲಿಂಗಪ್ಪನನ್ನು ಬ್ರಿಟಿಷರು ಬಂಧಿಸಿದರು. ಯಾವ ಮಗುವನ್ನು ರಾಜನಾಗಿ ನೋಡಬೇಕೆಂದು ರಾಯಣ್ಣ ಕನಸು ಕಂಡಿದ್ದನೋ ಆ ಮಗು ಇಂದು ಕೈಯಲ್ಲಿ ಬೇಡಿ ತೊಟ್ಟು ನಿಂತಿತ್ತು. ರಣರಂಗದಲ್ಲಿ ಶತ್ರುಗಳೆದೆಯಲ್ಲಿ ನಡುಕು ಹುಟ್ಟಿಸಿದ ಆ ಮಹಾವೀರ ಯುದ್ಧದಲ್ಲಿ ಸೋಲಲಿಲ್ಲ. ಸೋತಿದ್ದು ವಿಶ್ವಾಸದ್ರೋಹಕ್ಕೆ. ನಮ್ಮವರೇ ಮಾಡಿದ ಮೋಸದ ಬಲೆಯಲ್ಲಿ ಸಿಲುಕಿ ಕನ್ನಡದ ಕಲಿ ಸೆರೆಯಾದ. ನಿಜಕ್ಕೂ ಅದು ಕನ್ನಡ ನಾಡಿನ ಇತಿಹಾಸದ ಕರಾಳ ದಿನವಾಗಿತ್ತು. ಬಂಧಿತ ರಾಯಣ್ಣನನ್ನು ಧಾರವಾಡಕ್ಕೆ ಕರೆತರಲಾಯಿತು. ಅಲ್ಲಿ ನಡೆದ ವಿಚಾರಣೆ ಕೇವಲ ಕಣ್ಣೊರೆಸುವ ತಂತ್ರವಾಗಿತ್ತು. ಅದೊಂದು ಮೊದಲೇ ನಿರ್ಧರಿಸಲ್ಪಟ್ಟ ನಾಟಕ. ನ್ಯಾಯಾಲಯದಲ್ಲಿ ಬ್ರಿಟಿಷರೇ ನ್ಯಾಯಾಧೀಶರು, ಬ್ರಿಟಿಷರೇ ವಾದಿಗಳು. ಬ್ರಿಟಿಷ್ ಸಾಮ್ರಾಜ್ಯದ ವಿರುದ್ಧ ಯುದ್ಧ ಸಾರಿದ ದೇಶದ್ರೋಹದ ಪಟ್ಟ ಕಟ್ಟಿ ಆ ವೀರನಿಗೆ ಮರಣದಂಡನೆಯನ್ನು ವಿಧಿಸಲಾಯಿತು. ಆದರೆ ವಿಪರ್ಯಾಸವೆಂದರೆ ಬ್ರಿಟಿಷರ ಕಾನೂನಿನಲ್ಲಿ ಅವನು ಅಪರಾಧಿಯಾಗಿದ್ದರೂ ಈ ಮಣ್ಣಿನ ಪಾಲಿಗೆ ಅವನು ಆರಾಧ್ಯ ದೈವನಾಗಿದ್ದ. ಬ್ರಿಟಿಷರ ದ್ವೇಷ ರಾಯಣ್ಣನಿಗೆ ಮಾತ್ರ ಸೀಮಿತವಾಗಿರಲಿಲ್ಲ. ಅವನ ಹೆಗಲಿಗೆ ಹೆಗಲು ಕೊಟ್ಟು ಹೋರಾಡಿದ ಅದೆಷ್ಟೋ ವೀರರು ಬ್ರಿಟಿಷರ ಕ್ರೌರ್ಯಕ್ಕೆ ಬಲಿಯಾದರು. ರಾಯಣ್ಣನ ಪ್ರಮುಖ ಅನುಯಾಯಿಗಳಾದ ಬಿಚ್ಚುಗತ್ತಿ ಚನ್ನಬಸವ, ಗಜವೀರ ಸೇರಿದಂತೆ ಅನೇಕರಿಗೆ ಮರಣದಂಡನೆ ವಿಧಿಸಲಾಯಿತು. ಇನ್ನುಳಿದ ಕೆಲವರಿಗೆ ಸಾವಿಗಿಂತಲೂ ಕಠಿಣವಾದ ಜೀವಾವಧಿ ಶಿಕ್ಷೆ ನೀಡಿ ಸಮುದ್ರದಾಚೆಗಿನ ಅಜ್ಞಾತ ಸ್ಥಳಕ್ಕೆ ಗಡೀಪಾರು ಮಾಡಲಾಯಿತು. ಹುಟ್ಟಿದ ಮಣ್ಣಿಗಾಗಿ ಹೋರಾಡಿದವರು ಕೊನೆಗೆ ಆ ಮಣ್ಣಿನಿಂದಲೇ ದೂರವಾಗಿ ಪರಕೀಯ ನೆಲದಲ್ಲಿ ಕರಗಿ ಹೋದರು. ದಿನಾಂಕ ಜನವರಿ 26, 1831. ವಿಧಿಯಾಟ ಎಂಥದ್ದು ನೋಡಿ. ಮುಂದೆ ಇದೇ ದಿನಾಂಕದಂದು ಭಾರತ ಗಣರಾಜ್ಯವಾಗಿ ತಲೆ ಎತ್ತಿ ನಿಲ್ಲಲಿತ್ತು. ಆದರೆ ಅಂದು ನಂದಗಡದ ಆಲದ ಮರಕ್ಕೆ ಈ ಮಣ್ಣಿನ ವೀರಪುತ್ರನ ಪ್ರಾಣಪಕ್ಷಿ ಹಾರಿ ಹೋಗಿತ್ತು. ಕೇವಲ 33ನೇ ವಯಸ್ಸಿನ ತುಂಬು ಯೌವನದ ಸಿಂಹ ಸಂಗೊಳ್ಳಿ ರಾಯಣ್ಣನನ್ನು ಬ್ರಿಟಿಷರು ಗಲ್ಲಿಗೇರಿಸಿದರು. ಅಂದು ನಂದಗಡದಲ್ಲಿ ಮರಕೂಡ ಕಣ್ಣೀರು ಸುರಿಸಿದರು. ಗಲ್ಲುಗಂಬ ಏರುವ ಮುನ್ನ ಬ್ರಿಟಿಷ್ ಅಧಿಕಾರಿ, ನಿನ್ನ ಕೊನೆಯ ಆಸೆ ಏನು ಎಂದು ಕೇಳಿದ. ಆಗ ಆ ವೀರ ಸಿಂಹದ ಕಣ್ಣಲ್ಲಿ ಕಂಡಿದ್ದು ಸಾವಿನ ಭಯವಲ್ಲ, ದೇಶಪ್ರೇಮದ ಬೆಂಕಿ. ಅವನು ಗರ್ಜಿಸಿ ಹೇಳಿದ ಮಾತುಗಳು ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಲ್ಲಿ ದಾಖಲಾದವು. ನನ್ನ ಕೊನೆಯ ಆಸೆ ಒಂದೇ, ನಾನು ಸತ್ತರೆ ಇದೇ ಪುಣ್ಯಭೂಮಿಯಲ್ಲಿ ಮತ್ತೆ ಹುಟ್ಟಿ ಬರಬೇಕು, ಮತ್ತೆ ಕತ್ತಿ ಹಿಡಿದು ನಿಮ್ಮಂತಹ ಪರದೇಶಿ ಬ್ರಿಟಿಷರನ್ನು ಈ ನಾಡಿನಿಂದ ಸಂಪೂರ್ಣವಾಗಿ ಒದ್ದು ಊಡಿಸಬೇಕು. ಎಂಥ ಮಾತು! ಸಾವು ಎದುರಿಗಿದ್ದರೂ ನಾಡಿನ ಸ್ವಾತಂತ್ರ್ಯವೇ ಅವನ ಉಸಿರಾಗಿತ್ತು. ರಾಯಣ್ಣನ ಪ್ರಾಣಪಕ್ಷಿ ಹಾರಿಹೋಯಿತು, ಆದರೆ ಅವನು ಹೊತ್ತಿಸಿದ ಕ್ರಾಂತಿಯ ಜ್ವಾಲೆ ಆರಲಿಲ್ಲ. ಅವನ ಸಮಾಧಿಯ ಮೇಲೆ ನೆಡಲಾದ ಆಲದ ಸಸಿ ಕೇವಲ ಒಂದು ಗಿಡವಾಗಿರಲಿಲ್ಲ, ಅದು ರಾಯಣ್ಣನ ತ್ಯಾಗದ ಪ್ರತೀಕವಾಗಿತ್ತು. ಮಳೆ, ಬಿಸಿಲು, ಗಾಳಿಯನ್ನು ಎದುರಿಸಿ ಆ ಮರ ಬೆಳೆಯುತ್ತಾ ಹೋಯಿತು. ಅಂದು ಬ್ರಿಟಿಷರು ಯಾರನ್ನು ಮಣ್ಣುಗೂಡಿಸಲು ಯತ್ನಿಸಿದರೂ ಅದೇ ರಾಯಣ್ಣ ಇಂದು ಮರದ ರೂಪದಲ್ಲಿ ಕನ್ನಡಿಗರ ಉಸಿರಿನಲ್ಲಿ ಅಮರವಾಗಿದ್ದಾನೆ. ಕಾಲ ಉರುಳಿದೆ, ಸಾಮ್ರಾಜ್ಯಗಳು ಉರುಳಿವೆ, ಆದರೆ ಅಂದು ನೆಟ್ಟ ಆ ಪುಟ್ಟ ಸಸಿ ಇಂದು ನಂದಗಡದಲ್ಲಿ ಬೃಹತ್ ಮರವಾಗಿ ಗಟ್ಟಿಯಾಗಿ ತಲೆ ಎತ್ತಿ ನಿಂತಿದೆ. ಅದು ಕೇವಲ ಒಂದು ಮರವಲ್ಲ ಸ್ನೇಹಿತರೆ, ಅದು ರಾಯಣ್ಣನ ತ್ಯಾಗ, ಬಲಿದಾನ ಮತ್ತು ಅಜರಾಮರ ಪರಂಪರೆಯ ಜೀವಂತ ಸಾಕ್ಷಿ. ಇಂದಿಗೂ ಆ ಆಲದ ಮರದ ಪ್ರತಿ ಎಲೆಯಲ್ಲೂ ರಾಯಣ್ಣನ ಉಸಿರಿದೆ. ಆ ಸ್ಥಳ ಕೇವಲ ಸಮಾಧಿಯಲ್ಲ, ಪ್ರತಿಯೊಬ್ಬ ದೇಶಭಕ್ತನ ಪಾಲಿಗೆ ಕಾಶಿಗಿಂತಲೂ ಮಿಗಿಲಾದ ಪುಣ್ಯಕ್ಷೇತ್ರ. ಬದುಕಿದ್ದು ಕೇವಲ 33 ವರ್ಷಗಳು, ಆದರೆ ಆ 33 ವರ್ಷಗಳಲ್ಲಿ ಅವನು ಸೃಷ್ಟಿಸಿದ ಇತಿಹಾಸ, ಬಿಟ್ಟು ಹೋದ ಪರಂಪರೆ ಮಾತ್ರ ಅನಂತವಾದದ್ದು. ರಾಯಣ್ಣ ಅಂದರೆ ಕೇವಲ ಒಬ್ಬ ಸೈನಿಕನಲ್ಲ, ಅವನೊಬ್ಬ ಜನನಾಯಕ, ಯುಗ ಪುರುಷ, ಅಪ್ರತಿಮ ಕ್ರಾಂತಿವೀರ. ನೆನಪಿಡಿ ಸ್ನೇಹಿತರೆ,
ಅವನ ಆ ಹೋರಾಟ ಕೇವಲ ಕಿತ್ತೂರಿಗೆ ಸೀಮಿತವಾಗಿರಲಿಲ್ಲ. ಅದು ಇಡೀ ಭಾರತದ ಸ್ವಾತಂತ್ರ್ಯಕ್ಕಾಗಿ, ದಬ್ಬಾಳಿಕೆಯ ವಿರುದ್ಧ, ಅನ್ಯಾಯದ ವಿರುದ್ಧ ಮೊಳಗಿದ ಮೊದಲ ರಣಕಹಳೆಯಾಗಿತ್ತು. ರಾಯಣ್ಣನ ತ್ಯಾಗ ವ್ಯರ್ಥವಾಗಲಿಲ್ಲ. ರಾಯಣ್ಣ ಹೊತ್ತಿಸಿದ ಕಿಡಿ ಮುಂದೆ ಕಾಡ್ಗಿಚ್ಚಾಯಿತು. ಅವನ ಬಲಿದಾನದ ನಂತರವೂ ಅವನ ಹೆಸರು ಕರ್ನಾಟಕದಾದ್ಯಂತ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಸಂಜೀವಿನಿಯಾಯಿತು. ಈ ಮಹಾನ್ ವೀರನಿಗೆ ಗೌರವ ಸಲ್ಲಿಸಲು ಸರ್ಕಾರ ಸಂಗೊಳ್ಳಿಯಲ್ಲಿ ಬೃಹತ್ ಪ್ರತಿಮೆ ಮತ್ತು ಸುಂದರವಾದ ಶಿಲ್ಪವನವನ್ನು ನಿರ್ಮಿಸಿದೆ. ಅಷ್ಟೇ ಅಲ್ಲ, ನಮ್ಮ ರಾಜಧಾನಿ ಬೆಂಗಳೂರಿನ ಹೃದಯ ಭಾಗದಲ್ಲಿರುವ ಪ್ರಮುಖ ರೈಲು ನಿಲ್ದಾಣಕ್ಕೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲು ನಿಲ್ದಾಣ ಎಂದು ಹೆಸರಿಡುವ ಮೂಲಕ ಸಮಸ್ತ ಕನ್ನಡಿಗರು ಆ ವೀರನಿಗೆ ತಲೆಬಾಗಿ ಗೌರವ ಸಲ್ಲಿಸಿದ್ದಾರೆ. ಸ್ನೇಹಿತರೆ, ಸಂಗೊಳ್ಳಿ ರಾಯಣ್ಣ ಕೇವಲ ಇತಿಹಾಸದ ಪುಟಗಳಲ್ಲಿರುವ ವ್ಯಕ್ತಿಯಲ್ಲ, ಅವನು ನಮ್ಮೆಲ್ಲರಿಗೂ ಒಂದು ಆದರ್ಶ. ದೇಶಪ್ರೇಮ, ಸ್ವಾಭಿಮಾನ, ಅನ್ಯಾಯದ ವಿರುದ್ಧ ಹೋರಾಡುವ ಛಲ ಮತ್ತು ನಾಯಕತ್ವ, ಈ ಎಲ್ಲ ಗುಣಗಳಿಗೆ ಇನ್ನೊಂದು ಹೆಸರೇ ರಾಯಣ್ಣ. ಅವನ ಕಥೆಯನ್ನು ಕೇವಲ ನೆನಪಿಟ್ಟುಕೊಂಡರೆ ಸಾಲದು, ಅವನ ಆ ಉನ್ನತ ಆದರ್ಶಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವುದೇ ನಾವು ಆ ಮಹಾನ್ ವೀರನಿಗೆ ಸಲ್ಲಿಸುವ ನಿಜವಾದ ಗೌರವ. ಇಂತಹ ಮಹಾನ್ ಕಾಕತಾಳ